ಹಾಯ್ ಹಲೋ ನಮಸ್ಕಾರ. ನಾನು ಡಾಕ್ಟರ್ ಮಂಜುಳಾ, ಕಾಸ್ಮೆಟಾಲಜಿಸ್ಟ್. ಸುಮಾರು ಜನ ಹೆಣ್ಮಕ್ಳಿಗೆ ಈ ಕೂದಲು ಉದುರೋದು, ಹೊಟ್ಟಾಗೋದು ಅದೆಲ್ಲ ಸಮಸ್ಯೆ ಇಲ್ಲ. ಬಟ್ ಈ ಹೇರ್ ಸ್ಪ್ಲಿಟ್ಸ್ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೇನೆ. ವಿಡಿಯೋ ಪೂರ್ತಿ ನೋಡಿ. ಲಾಸ್ಟಲ್ಲಿ ನಾನು ಒಂದು ಪ್ರಾಡಕ್ಟ್ ಮೆನ್ಷನ್ ಮಾಡಿದ್ದೇನೆ, ಅದು ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಸೊ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಫಸ್ಟ್ ಸ್ಟೆಪ್ ಏನು? ಹೇರ್ ಆಯಿಲಿಂಗ್ ಮಾಡೋದು. ನಮ್ಮ ಅಜ್ಜಿ, ಅಮ್ಮ ಅವರೆಲ್ಲ ಹೇಳ್ತಾರೆ ಕೊಬ್ಬರೆಣ್ಣೆ ಹಚ್ಚಿ. ಬಟ್ ನಾವು ಮಾತು ಕೇಳಲ್ಲ. ಸೊ ದಯವಿಟ್ಟು ಕೊಬ್ಬರೆಣ್ಣೆ ಹಚ್ಚಬೇಕು. ಇದರಿಂದ ಸ್ಕಿನ್ ಹೇಗೆ ನಾವು ಮಾಯ್ಶ್ಚರೈಸ್ ಮಾಡ್ತೇವೆ ಹಾಗೆ ನಮ್ಮ ಕೂದಲನ್ನು ಕೂಡ ಮಾಯ್ಶ್ಚರೈಸ್ ಮಾಡಲೇಬೇಕು. ವಾರದಲ್ಲಿ ಅಟ್ಲೀಸ್ಟ್ 2 ದಿನ ಹಚ್ಚಬೇಕು. ನೀವು ಫುಲ್ ಡೇ ಹಚ್ಕೊಂಡು ಬಿಡಬೇಕು ಅಂತೇನಿಲ್ಲ. ಹಿಂದಿನ ದಿನ ನೈಟ್ ಅಥವಾ ಮಾರ್ನಿಂಗ್ ತಲೆ ಸ್ನಾನ ಮಾಡೋ 3 hours ಮುಂಚೆ ಹಚ್ಚಿದರೆ ಸಾಕು. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಹೇರ್ ಟ್ರಿಮ್ಮಿಂಗ್. ಇದು ಕಂಪಲ್ಸರಿ ಅಂತ ಏನಲ್ಲ, ಬಟ್ ಸ್ಟಿಲ್ ನಮ್ಮ ಹೇರ್ ಸ್ವಲ್ಪ ಬೆಳವಣಿಗೆಗೆ ಇದು ಒಂಚೂರು ಹೆಲ್ಪ್ ಮಾಡುತ್ತೆ. ಸೊ 2 to 3 monthsಗೆ 1 time ಜಸ್ಟ್ ಟ್ರಿಮ್ ಮಾಡಿಕೊಂಡ್ರೆ ಸಾಕು. ಹಾಗಂತ ಫುಲ್ ಶಾರ್ಟ್ ಮಾಡ್ಕೊಂಡು ಆಮೇಲೆ ನನ್ನ ಬಯಸಬೇಡಿ. ದಯವಿಟ್ಟು 2 to 3 months ಒನ್ಸ್ ಜಸ್ಟ್ ಸ್ಪ್ಲಿಟ್ಸ್ ರಿಮೂವ್ ಮಾಡೋಕ್ಕೆ. ಈಗ ಯಾರು ಆಲ್ರೆಡಿ ಅದನ್ನು ಫೇಸ್ ಮಾಡ್ತಿದ್ದೀರಾ ಅವ್ರು ಮಾತ್ರ ಜಸ್ಟ್ ಸ್ಪ್ಲಿಟ್ ರಿಮೂವ್ ಮಾಡೋಕ್ಕೆ 2 to 3 months ಒನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಅವಾಯ್ಡ್ ಹೀಟ್ ಅಪ್ಲಯನ್ಸಸ್. ಅಂದರೆ ಈ ಡ್ರೈಯರ್ಸ್, ಹೇರ್ ಡ್ರೈ ಮಾಡ್ಕೊತಿರಲ್ಲ ಅದು, ಸ್ಟ್ರೈಟ್ನರ್ಸ್, ಕರ್ಲಿಂಗರ್ ಇವೆಲ್ಲ ಅವಾಯ್ಡ್ ಮಾಡಿ ಆದಷ್ಟು. ಇವು ನಮ್ಮ ಹೇರ್ನ ಡ್ರೈ ಮಾಡ್ತವೆ, ಮಾಯ್ಶ್ಚರ್ ಕಂಟೆಂಟ್ನ ಲಾಸ್ ಮಾಡ್ತವೆ. ಹೇರ್ಗೂ ಕೂಡ ತುಂಬ ಚೆನ್ನಾಗಿ ನ್ಯೂಟ್ರಿಷನ್ ಕೊಡಬೇಕು ನಾವು, ಸ್ಕಿನ್ಗೆ ಯಾವ ಥರ ಕೊಡ್ತೀವಿ ಆ ಥರ. ಸೊ ಹೇರ್ ಆಯಿಲಿಂಗ್ ಮಾಡಿ ನೀವು ಸ್ಮೂತಾಗಿ ಇಟ್ಕೋಬೇಕಂದ್ರೆ ಒಳ್ಳೆ ಫುಡ್ ತೊಗೊಳ್ಳಿ. ಅದರಿಂದ ಹೇರ್ ಸ್ಮೂತ್ನಿಂಗ್ ಆಗೇ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಹೇರ್ ಮಾಸ್ಕ್. ಸುಮಾರು ಜನ ಕಂಡೀಷ್ನರ್ಸ್ ಯೂಸ್ ಮಾಡ್ತೀರಾ, ಬಟ್ ನನ್ನ ಒಪಿನಿಯನ್ ಪ್ರಕಾರ ಕಂಡೀಷ್ನರ್ ಬದಲು ಈ ಹೇರ್ ಮಾಸ್ಕ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬಿಕಾಸ್ ಪರ್ಸ್ನಲಿ ನಾನು ಯೂಸ್ ಮಾಡಿ ಹೇಳ್ತಿರೋದು. ನೀವು ತಲೆ ಸ್ನಾನ ಮಾಡಿ ಒಂದು 10 minutes ಆದಮೇಲೆ ಹೇರ್ ಮಾಸ್ಕ್ ಅಪ್ಲೈ ಮಾಡಿ ಮತ್ತೆ 10 minutes ಬಿಟ್ಟು ವಾಶ್ ಮಾಡಿದ್ರೆ ಸಾಕು. ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿರುವಂಥ ಒಂದು ಹೇರ್ ಮಾಸ್ಕ್ ಪ್ರಾಡಕ್ಟ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ, ಲಾರಿಯಲ್ ಅವ್ರದ್ದು. ನಿಮಗೆ ಬೇಕು ಅಂದರೆ ಇದನ್ನು ನಾನು ರೆಕಮೆಂಡ್ ಮಾಡ್ತೇನೆ. ಇದೇನು ಪೇಯ್ಡ್ ಪ್ರಮೋಷನ್ ಏನಲ್ಲ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.